ತಾಯಿ ಲಕ್ಷ್ಮೀದೇವಿ ಮುದೋ ತಾಲೂಕಿನ ಬಿಕೆ ಬುದ್ನಿ ಗ್ರಾಮದಲ್ಲಿ ನೆಲೆಯಾಗಿ ನೆಲೆಸಿ ಭಕ್ತಿಯಿಂದ ನಿನ್ನೊಡಿಗೆ ಬಂದು ಬೇಡಿದವರಿಗೆ ಬೇಕಾದನ್ನೇ ಕೊಟ್ಟ ಮಹಾಲಕ್ಷ್ಮೀ ದೇವಿ ಎಂಬ ನೀನು ಮಹಾಲಕ್ಷ್ಮೀ ದೇವಿ ಅಂದಾಗ ದಿನದಿಂದ ದಿನಕ್ಕೆ ಮಹಾಲಕ್ಷ್ಮಿಯನ್ನು ಹರಿಸಿದ ಕರುಣಾಮೂರ್ತಿ ಅಮ್ಮ ನೀನು ಕರುಣಾಮೂರ್ತಿ. ನನ್ನ ತಂಗಿಗೆ ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ತನ್ನದೇ ಹಠ ಮಾಡಿ ಆ ಶಿವರಾಜನನ್ನು ಮದುವೆ ಆದವಳು. ಇಂದಿನ ಕಲಿಯುಗದಲ್ಲಿ ಸಮಾಜದಲ್ಲಿ ನಡೆಯುವ ಹೋರೆ ಕೋರೆಗಳ ಅರಿವಿಲ್ಲದೆ ಮದುವೆ ಆದವಳು. ನನ್ನ ತಂಗಿಯ ಬದುಕನ್ನು ದಡಕ್ಕೆ ಸೇರಿಸುವ ತಾಯಿ ನಿನ್ನದೇ ಕೊಡಿ ತಾಯಿ ನಿನ್ನದೇ ಹರಪ್ಪ ಶಿವರಾಜ. ಗೌರಮ್ಮ ನೀನು ಬಂದೆಯಾ? ಹೌದಣ್ಣ. ಅಣ್ಣ ನಾವಿನ್ನು ಹೋಗಿ ಬರ್ತೀವಿ ಅಣ್ಣ. ತಡೆಯಮ್ಮ ತಂಗಿಯಮ್ಮ, ಮನೆಯ ಮಗಳು ಎಂದರೆ ಮನೆಯ ಮಹಾಲಕ್ಷ್ಮಿ ಇದ್ದಂತೆ ನೋಡು. ನಿನ್ನ ಪಾದ ತೊಳೆದು ಕುಂಕುಮ ಹಚ್ಚುವೆಮ್ಮ. ಋಷಿನ ಕುಂಕುಮ ಭಾಗ್ಯದ ಸಂಗಮ. ಹರಿಶಿನ ಕುಂಕುಮ ಭಾಗ್ಯದ ಸಂಗಮ. ಹರಿಶಿನ ಕುಂಕುಮ ಭಾಗ್ಯದ ಸಂಗಮ. ತಂಗಿಯಮ್ಮ, ತವರಿನ ಋಣ ತೀರಿತ್ತೇನವ್ವ, ನಿನಗ ತವರಿನ ಋಣ ತೀರಿತ್ತೇನು? ಅಣ್ಣ, ಚಿಕ್ಕಂದಿನಿಂದ ತಂದೆ ತಾಯಿಗಳನ್ನ ಕಳೆದುಕೊಂಡು ತಬ್ಬಲಿಯಾದ ನಮ್ಮನ್ನ ಕಷ್ಟ ಕಾರ್ಪಣ್ಯ ಬಂದ್ರು ನನ್ನನ್ನ ಓದಿಸಿ ವಿದ್ಯಾವಂತೆಯನ್ನಾಗಿ ಮಾಡಿದೆ. ಇಂಥದ್ರಲ್ಲಿ ನನ್ನ ಮದುವೆಯನ್ನ ಸಹ ಅದ್ದೂರಿಯಾಗಿ ನನ್ನಿಷ್ಟದಂತೆ ಮಾಡಿ ನನ್ನನ್ನ ಸುಮಂಗಲಿಯನ್ನಾಗಿ ಮಾಡಿದೆ ಅಣ್ಣ. ಸುಮಂಗಲಿಯನ್ನಾಗಿ ಮಾಡಿದೆ. ನೀನು ನನ್ನ ಪಾಲಿನ ದೇವರು ಅಣ್ಣ, ನನ್ನ ಪಾಲಿನ. ತಂಗಿಯಮ್ಮ, ಕಾಲಚಕ್ರವು ಯಾರಿಂದಲೂ ಬದಲಿಸಲಾಗುವುದಿಲ್ಲಮ್ಮ. ಶಿವರಾಜ, ಹಿಂದಿನಿಂದ ನನ್ನ ತಂಗಿ ನಿನ್ನ ಮಡದಿ ಅಪ್ಪ ಮಡದಿ. ಚಿಕ್ಕಂದಿಂದ ತಾಯಿ ಮುಕ್ಕಡೊಡದೆ ಈ ಅಣ್ಣನ ಆರೈಕೆಯಲ್ಲಿ ಬೆಳೆದವಳು. ಏನೇ ಅರಿಯದ ನನ್ನ ತಂಗಿ ಏನು ತಪ್ಪು ಮಾಡಿದರೂ ಅದನ್ನೆಲ್ಲ ಸಹಿಸಿಕೊಂಡು ನನ್ನ ತಂಗಿಯೊಂದಿಗೆ ಅರಿತು ಬೆರೆತು ಸಂಸಾರದ ಬಂಡೆಗೆ ಹೆಗಲು ಕೊಟ್ಟು ಕಷ್ಟ ಸುಖ ಬಂದರು ನಿಮ್ಮ ಸಂಸಾರ ಬಳ್ಳಿ ಬೋಂತೆ ಹರ್ಸಪ್ಪ. ಶಿವರಾಜ, ಎಂದಿಗೂ ನನ್ನ ತಂಗಿಯನ್ನು ತೋಷಿಸಬೇಡಪ್ಪ, ನಿನ್ನ ಕೈ ಮುಗಿದು ಈ ನುಡಿಗಳನ್ನು ಅಡಿಯಡಿಗೂ ನೆನಪಿಸಿಕೊಂಡು ನಡೆಯುತ್ತೇನೆ. ಇಂದಿನಿಂದ ಈ ನಿಮ್ಮ ತಂಗಿ ನನ್ನ ಸತಿಯೇ, ಸಂಸಾರ ಜ್ಯೋತಿ,
ಇಂತಹ ಸತಿಯೊಂದಿಗೆ ಅರೆತು ಬೆರೆತು ಸಾಗುತ್ತೇನೆ ಮಾವ. ಅಣ್ಣ ತಂಗಮ್ಮ, ಒಂದೇ ಬಳ್ಳಿಯ ಹೂಗಳಂತೆ ಅರಳಿದವು ನಾವು. ಇಂದು ಕಾಲ ಚಕ್ರಕ್ಕೆ ಸಿಲುಕಿ ಅಗಲಬೇಕಾಗಿದೆ ಅಮ್ಮ, ಅಗಲಬೇಕು. ತಂಗಮ್ಮ, ತಾಯಿ ಇಲ್ಲದ ತವರೆಂದು ನಿನ್ನ ಅಣ್ಣನ ಮರೆಯಬೇಡಮ್ಮ, ನೀ ಹುಟ್ಟಿದ ಮನೆಯನ್ನು ಮರೆಯಬೇಡ. ತಂಗಮ್ಮ, ನಿನಗೊಂದು ಮಾತು ಕೇಳುವೆ, ನಡೆಸ್ಕೋತೇನಮ್ಮ. ಅಣ್ಣ ಏನು ಕೇಳ್ತೀಯೋ ಕೇಳಣ್ಣ, ಖಂಡಿತ ನಡೆಸ್ಕೊಡ್ತೀನಿ. ತಂಗಮ್ಮ, ಹೆಣ್ಣಿಗೆ ಗಂಡನ ಮನೆ ಎಂದರೆ ದೇವಾಲಯ ಇದ್ದಂತೆ. ನೋಡು, ಗಂಡನೇ ದೇವರು, ಗಂಡನ ಹೊರತು ಗತಿ ಇಲ್ಲ ಹೆಣ್ಣಿಗೆ. ಗಂಡನ ಮನೆ ಆಗ ಎಂತ ಕಷ್ಟ ಕಾರ್ಪುಣ್ಯ ಬಂದರು ಈ 5 ಮುತ್ತುಗಳ ಅರ್ಥ ತಿಳಿದುಕೊಂಡು ಬಾಳಮ್ಮ. ಮೊದಲನೆಯ ಮುತ್ತು ಕಾಲಲ್ಲಿರುವ ಕಾಲುಂಗುರ, ಎರಡನೆಯ ಮುತ್ತು ಕೈಯಲ್ಲಿರುವ ಹಸಿರು ಬಳೆ, ಇನ್ನು 3ನೆಯ ಮುತ್ತು ಕೊರಳಲ್ಲಿರುವ ಮಾಂಗಲ್ಯ, ಇನ್ನು 4ನೆಯ ಮುತ್ತು ಮೂಗಿನಿರುವ ಮೂಗುತ್ತಿ, ಇನ್ನು 5ನೆಯ ಮುತ್ತು ಹಣೆಯ ಮೇಲೆ ಕುಂಕುಮ. ತಂಗಮ್ಮ, ಈ 5 ಮುತ್ತುಗಳ ಅರ್ಥ ತಿಳಿದುಕೊಂಡು ಬಾಳಮ್ಮ. ಕತ್ತಲೆಯಾದ ಮನೆಯೊಳಗ ಸಂತೋಷದ ದೀಪ ಹಚ್ಚಿ ಬೆಳಕನ್ನು ಚೆಲ್ಲಿ ನಕ್ಕು ನಡೆದಾಡುತ್ತ ತಂಗಿ. ಯಾವಾಗಲೂ ಬೇಲಿ ಮೇನವು ಬೆಳ್ಳಗನೆ ಕಾಣುತ್ತದೆ. ಅಂತದಕ್ಕೆ ಆಸೆ ಪಡೆದ ಮನೆ ಗಂಡನೊಂದಿಗೆ ಹರಿತು ಬೆರಿತು ಸಂಸಾರದೊಂದಿಗೆ ಬಾಳಿ ಹುಟ್ಟಿದ ಮನೆಯ ಕೊಟ್ಟಿದ ಮನೆಗೆ ಕೀರ್ತಿ ತರಬೇಕೆಂದು ನಿನ್ನ ಕೈ ಮುಗಿದು ಕಾಲು. ಅಣ್ಣ ನೀನು ಹೇಳಿದಂತೆ ನಾನು ನಡಿತೀನಿ. ನಾನು ಯಾವ ತಪ್ಪು ಮಾಡ್ಲಾರೆ ಅಣ್ಣ, ಯಾವ ತಪ್ಪು ಮಾಡ್ಲಾರೆ ಅಣ್ಣ. ನಾವಿನ್ನು ಹೋಗಿ ಬರ್ತೀವಿ ಅಣ್ಣ. ಆಯ್ತಮ್ಮ, ಹೋಗಿ ಬಾರಮ್ಮ. ತೆಗಿಬ್ಯಾಡ ತಂಗಮ್ಮ ಕಣ್ಣಾಗ ನೀರ, ಬಿಟ್ಟು ಹೊಂಟು ವಾತವರ ತೆಗಿಬ್ಯಾಡ ತಂಗಮ್ಮ ಕಣ್ಣಾಗ ನೀರ, ತೆಗಿಬ್ಯಾಡ ತಂಗಮ್ಮ ಕಣ್ಣಾಗ ನೀರ, ಬಿಟ್ಟು ಹೊಂಟು ವಾತವರ ತಂಗಮ್ಮ. ರಾಜವೈಭೋಗ ಪುಂಡಿತವರಲ್ಲಿ ಅದು ಸಿಗದವ್ವ ಅತ್ತೆಯ ಮನೆಯಲ್ಲಿ. ರಾಜವೈಭೋಗ ತೆಗಿ ಉಂಡಿತವರಲ್ಲಿ ಅದು ಸಿಗದವ್ವ ಅತ್ತೆಯ ಮನೆಯಲ್ಲಿ. ಹೊತ್ತಿನ ಬಾಳು ಇದ್ದರೆ ನಿನಗೆ ತೃಪ್ತಿಯ ಇರಲೆವ್ವ, ತಾಳಿ ಎಂಬುದು ಕಟ್ಟಾರೆಯಾಗ ಬಾಳಬೇಕವ್ವ, ತಂಗಿ ಬಾಳಬೇಕವ್ವ, ತಂಗಿ ಬಾಳಬೇಕವ್ವ. ಗೌರಿ, ಅಲ್ಲಿ ನೋಡು, ಆ ಮರದ ಮೇಲೆ ಹಕ್ಕಿಗಳೆರಡು ಕುಳಿತುಕೊಂಡು ಎಷ್ಟೊಂದು ಸಂತೋಷದ ಸಂಭ್ರಮದಲ್ಲಿ ಪ್ರೀತಿಸಿ ಮುದ್ದಾಡುತ್ತಿವೆ. ಹೌದು ರೀ, ಅವು ಕೂಡ ನಮ್ಮಂತೆಯ ಹರಿಯದ ಮಪ್ಪಿನಲ್ಲಿ ಈ ಪ್ರಪಂಚವನ್ನೇ ಮರೆತು ಪ್ರೇಮದಾಟದಲ್ಲಿ ತೇಲಾಡುತ್ತಲಿವೆ.
ನಿಜ ಗೌರಿ, ಪ್ರತಿಯೊಂದು ಜೀವಿಯು ಒಂದಕ್ಕೊಂದು ಅರೆತು ಬೆರೆತು ಸಾಗಿದರೆ ಅದುವೇ ಜೀವನ. ಇನ್ನು ಮನುಷ್ಯರಾದ ನಾವು ಅವುಗಳಂತೆ ಸದಾ ಸಂತೋಷದಿಂದ ಬದುಕಬೇಕು. ಏನಂತೀಯ ಗೌರಿ? ಏನ್ರಿ, ಕಲಿತು ವಿದ್ಯಾವಂತರಾದ ನಾವು ಅಷ್ಟು ಅರಿವಿಲ್ಲದೆ ಅಂದು ಕಾಲೇಜಿನ ಸಮಯದಲ್ಲಿ ನಾವಿಬ್ಬರು ಪ್ರೀತಿಸಿ ಇಂದು ಮದುವೆಯಾಗಿಲ್ವೇ? ಹೌದು ಗೌರಿ, ಅಂದು ನೀನು ಮದುವೆ ಅಂತಿದ್ದರೆ ನಮ್ಮಿಬ್ಬರಲ್ಲಿಯೇ ಎಂದು ಹೇಳಿದೆ. ಇಂದು ನಿಜ ಮಾಡಿ ತೋರಿಸಿದೆ ಗೌರಿ. ಇದೇ ಸಂತೋಷದ ಸವಿಗಳಿಗೆ ಸದಾ ನಮ್ಮ ಬದುಕಿಗೆ ನೆಮ್ಮದಿ ತರಲೆಂದು ಹಾಡು ಬಾರಿ ಒಂದು ಪ್ರೇಮ ಗೀತೆಯನ್ನ. ನಿಮ್ಮ ಇಚ್ಛೆ ಆಗಲಿ ಸ್ವಾಮಿ. ಹೋ 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 ಮನೆಗೆ ಹೋಗೋಣ, ನಡೀರಿ. ನಡೆ ಗೌರಿ, ಹೋಗೋಣ. ಗೌರಿ, ಮೊದಲು ನಾನು ನಮ್ಮ ತಾತನ ಹೆಸರಿನಲ್ಲಿದ್ದ ಜಮೀನನ್ನು ಬಿಡಿಸಿಕೊಳ್ಳಬೇಕು. ಮೊದಲು ತಹಸೀಲ್ದಾರ್ ಸಾಹೇಬರಿಗೆ ಭೇಟಿಯಾಗೋಣ, ನಡಿ. ಹಾಗಾದ್ರೆ ನಡೀರಿ ಸ್ವಾಮಿ, ಹೋಗೋಣ. ಮೋಸದ ಜಾಲ
ಮದುವೆ ಜಪ್ಪ ಬೇಡಿ ಜಪ್ಪ 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 ಬೇಡಿ ಜಪ್ಪ ಜಪ್ಪ ಬೇಡಿ ಜಪ್ಪ 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 ಬೇಡಿ ಜಪ್ಪ ಶ್ರೀಮಂತಿಕೆ ಶಿಖರದ ಒಡೆಯನಂದ್ರೆ ಈ ಪ್ರದೀಪ್ ಸಾವ್ಕಾರ್. ಈ ಸಾವ್ಕಾರ್ ಹೆಸರು ಕೇಳಿದರೆ ಕೊಡಗು ಮೆಂತು ಸಿಡಿಲುವರೆಗೂ ಅರೆದು ಭೂಮಿ ಆಕಾಶಗಳ ಚಲನವಲನ ತಪ್ಪುತ್ತದೆ. ಅಂದು ದೇವಸ್ಥಾನದ ಬೆಟ್ಟ ಇಳಿದು ಬರುವಾಗ ನನ್ನ ಕೈಯಿಂದ ಜಾರಿದ ಗಂಗಾ ಗಂಗಾ, ನಾನು ಸಾಕಿದ ಮಾತಿನ ಗಿಳಿಯಾಗಬೇಕಾದ ನೀನು ಎಂದು ಆ ಸಿದ್ಧರಾಜನ ಸದಿಯಾದೆಯಲ್ಲ. ಗಂಗಾ, ಸಮಯ ಸಾಧಿಸಿ ಮುಂದಿನ ಸನ್ನಿವೇಶದಲ್ಲಿ ನಿನ್ನನ್ನು ಅನುಭವಿಸದೇ ಬಿಡುವುದಿಲ್ಲ. ಎಂದು ನನ್ನ ಪಾಲಿನ ಕಡು ವೈರಿಯಾದ ಆ ನನ್ನ ಚಿಕ್ಕಪ್ಪನ ಮಗ ಶಿವರಾಜ. ಶಿವರಾಜ, ಸುಮ್ಮನೆ ನನ್ನ ಕಬ್ಜಾದಲ್ಲಿರುವ ನನ್ನ ತಾತನ ಆಸ್ತಿಯನ್ನು ಬೆಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ನಿನಗೊಂದು ಗತಿ ತೋರಿಸುವ ಮಗನೇ. ಅದಕ್ಕೆ ಅಂದು ನಿನ್ನನ್ನು ಕರೆತರಲು ಕಾಳಿಂಗ ಮತ್ತು ಬಸೆಟ್ಟಿಯನ್ನು ಕಳಿಸಿರುವೆ. ಇದಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದರೆ ನಿನ್ನ ಬದುಕಿನಲ್ಲಿ ಬೆರು ಗಾಳಿ ಬೀಸಿ ಛೇದ್ರವಾಗಿಸಿ ಬಿಡುವುದೇ ಈ ಪ್ರದೀಪ್ ಸಾವ್ಕಾರ್ನ ಪರಮಗುರಿ. ಸಾವುಕಾರ್ರಿ ಕರೆದುಕೊಂಡು ಬಂದಿದ್ದೇನ್ರಿ. ವೆಲ್ಕಮ್ ಕಾಳಿಂಗ, ವೆಲ್ಕಮ್. ಏನಾಯ್ತು ಹೋದ ಕೆಲಸ? ಸಾವುಕಾರ, ನಾನು ಸರಿಯಾಗಿ ತಿಳಿಸಿ ಹೇಳಿದ್ದೇನ್ರಿ. ನೀವು ಸಹಿ ಹಾಕಿದ್ರೆ ನಿಮಗೋ ಕ್ಷಮ, ನಮಗೋ ಕ್ಷಮ. ಮೇಲಾಗಿ ಸಾವುಕಾರ ಹೇಳಿ ಕಳಿಸರೆ ಎಂದು ತಿಳಿಸಿದರೆ ಅದಕ್ಕೆ ಒಪ್ಪದ ಕದನ ಕುಸಿತ ಎಂದು ಕಾಲು ಕೆದರಿ ನಿಂತಾಗ ಹೆಡೆ ಮುರಿದು ಕಟ್ಟಿಕೊಂಡು ಬಂದಿದ್ದೇನ್ರಿ. ಹೌದ್ರಿ ಸಾವ್ಕಾರ, ಇವನು ತಿಂಡ್ಯಾರ ಇಟ್ಟಿರ್ಬೇಕ್ರಿ. ಅಲ್ಲಿ ಮನಿ ಮಠ ಹೋದ್ರ ಬಾಯಿಗೆ ಬಂದಂಗ ಮಾತಾಡ್ತಾನ್ರಿ. ಏ ಶೆಟ್ಟಿ, ಬಾಯಿ ಬಿಗಿಡಿದು ಮಾತನಾಡು. ಲೇಸಿದ ಎಷ್ಟೊಂದು ಸೊಕ್ಕ ಮಗಳೇ, ಕಾಳಿಂಗ ಕಟ್ಟಿ ಹಾಕಲೇ ಮಗನ್ನ. ಶಿವ್ಯ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಸಹಿ ಹಾಕು, ಇಲ್ಲವಾದರೆ ನಿನ್ನ ಬದುಕು ಬಾಳು ಬಂಗಾರ ಹೋಗುತ್ತದೆ ಮಗನೇ. ಎಚ್ಚರ. ಎಚ್ಚರ. ಏ ಸಾವ್ಕಾರ, ಮದವೇರಿ ನಮ್ಮ ದಾಣಿ ಅಂತಿದ್ದ ನೀನು ಇನ್ನೊಬ್ಬರ ಕೈಯಿಂದ ಕಟ್ಟಿ ಹಾಕಿಸಿ ಮಾತನಾಡ್ತೀಯಲ್ಲ, ಇದು ವಯ ನಿನ್ನ ತಾಕತ್ತು. ನಿಜವಾಗಿಯೂ ನೀನೊಬ್ಬನೇ ಬಂದಿದ್ದರೆ ತೋರಿಸುತ್ತಿದ್ದೆ ನನ್ನ ತಾಕತ್ತು. ಲೇ ಶಿವ, ಎಷ್ಟೊಂದು ಸಕ್ಕ ಮಗನೇ. ಕಾಳಿಂಗ ಹಾಕಲಿ ಈ ಮಗನಿಗೆ ಚಾಟಿ ಏಟನ್ನ. ಆಯ್ತು ದಣಿ. ಏ ಶಿವ, ನಿನಗೆ ಬಾಯಿ ಮಾತ್ರ ಹೇಳಿದ್ರೆ ತಿಳಿಯಲ್ಲ, ಕತ್ತಿಗೆಲ್ಲ ತೆಪ್ಪೆಟ್ಟಂತೆ ನಿನಗೆ ಈ ಕಾಳಿಂಗನ ಚಾಟಿ ಏಟ ಮತ್ತು ಸಾಯಿಸಿಕೊಳ್ಳೆ ಮಗನ, ಸಾಯಿಸಿಕೊ. ತುತ್ತು ಕೂಳಿಗಾಗಿ ಅನ್ಯರ ಮನೆಯ ಬಾಗಿಲ ಕಾಯುವ ಕುಂಡಿ, ನಿನಗೇನು ಗೊತ್ತಲೇ ಈ ಗಂಡದೆಯ ಪುಂಡನ ಪೌರುಷ. ಏ
ಕಾಳಿಂಗ, ನೀನು ಗಂಡಸಾಗಿದ್ರೆ ಬೆಚ್ಚಿ ಹೊಡಿಲೇ ನೋಡೋಣ. ನನ್ನ ಗಂಡಸ್ತರಿಗೆ ಸವಾಲಾಗ್ತದೆ ಕತ್ತೆ. ನಿನಗೆ ಈ ಕಾಳಿಂಗನ ಚಾಟೇಟು ಮತ್ತು ಸಾಯಿಸಿಕೋಲೆ ಮಗನ ಸಾಯಿಸಿಕೋ. ಏ ತಮ್ಮ ಶಿವರಾಜ, ಸುಳ್ಳ ಯಾಕೆ ಅದನ್ನ ಮಾಡಿದೆಪ್ಪ? ನಮ್ಮ ಸಾವುಕಾರ ಹೇಳಿದಂಗ ಸಹಿ ಹಾಕಿ ಬಿಟ್ಟು ಕೊಡ. ಏ ಶೆಟ್ಟಿ, ಬೆಟ್ಟು ಕೊಡಲಾಗಿದೆ ನಿಮ್ಮ ಅಪ್ಪನ ಆಸ್ತಿಯೋ ಇಲ್ಲ ಅವ್ರ ಅಪ್ಪನ ಆಸ್ತಿಯೋ? ಇದು ನಮ್ಮ ತಾತನ ಆಸ್ತಿ. ನಮ್ಮ ತಾತನ ಆಸ್ತಿ ಒಳಗೆ ಅವನಿಗೆ ಎಷ್ಟು ಹಾಕೈತು, ನನಗೂ ಅಷ್ಟು ಹಾಕೈತಿ. ಆಸ್ತಿಯಲ್ಲಿ ಹಕ್ಕಿದ್ದವನು ಏನು? ನಿಮ್ಮ ತಂದೆ ಕಾಲದಿಂದಲೂ ಎಲ್ಲಿದ್ದೀರಾ? ಈ ಜಮೀನು ಯಾರ ಕಬ್ಜಾದಲ್ಲಿದೆ ಎಂದು ಗೊತ್ತೇ ಮಗನೇ? ಗೊತ್ತು ಪ್ರದೀಪ, ಗೊತ್ತು. ನನ್ನ ದೊಡ್ಡಪ್ಪನ ಮಗನದ ಪ್ರದೀಪನ ಕಬ್ಜಾದಲ್ಲಿತ್ತು. ನನ್ನ ತಂದೆಗೆ ನೌಕರಿ ಇದ್ದ ಕಾರಣ ನಿನಗೆ ಉಣಲು ಬಿಟ್ಟಿದ್ದು ಅಷ್ಟೇ. ಇನ್ನು ಮುಂದೆ ನನಗೆ ಬರಬೇಕಾದ ಆಸ್ತಿ ನನಗೂ ಬೇಕು. ಸೊಮ್ಮನೆ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡಲೇ ಮಗನೇ ಕಾಳಿಂಗ, ಹಾಕಲೇ ಮಗನೇ ಚಾಟಿ ಏಟನ್ನ. ಲೇಸಿಯ ಹೊಲದ ಆದಿಲ್ಲ ಗೊತ್ತಿಲ್ಲ ನಿನಗೆ? ಹೊಲ ಬೇಕಾ ಮಗನ? ಅದು ನಮ್ಮ ಸಾವುಕಾರ ಇರೋರಿಗೂ ಸಾಧ್ಯವಿಲ್ಲ. ನಿನ್ನಂತವನಿಗೆ ಈ ಕಾಳಿಂಗನ ಚಾಟಿ ಏಟು ಮತ್ತು ಸಾಯಿಸಿಕೊಳ್ಳೆ ಮಗನ, ಸಾಯಿಸಿಕೋ. ಏ ಕಾಯ, ಮಾತಿನಲ್ಲಿ ಮಿತವರಲಿ. ಇನ್ನೊಂದು ಮಾತನಾಡಿದರೆ ನಿನ್ನ ರಕ್ತ ಕುಡಿಬೇಕಾಗುತ್ತೆ ಮಗನೇ. ಲೇ ಸಾವುಕಾರ, ನೀನು ನನಗೆ ಅಣ್ಣನೋ? ನಿನಗೆ ಅಣ್ಣ ಎನ್ನಲು ನನಗೆ ನಾಚಿಕೆ ಆಗುತ್ತದೆ. ಆಸ್ತಿ ಸಿಗುತ್ತದೆ ಎಂದು ಹೇಸಿಗೆ ತಿನ್ನುವ ಕೆಲಸ ಮಾಡಬೇಡ. ಸೊಮ್ಮನೆ 4 ಮಂದಿ ಹಿರಿಯರ ಸಮ್ಮುಖದಲ್ಲಿ ನನಗೆ ಬರಬೇಕಾದ ಆಸ್ತಿ ನನಗೆ ಬಿಟ್ಟು ಕೊಡು. ಏ ತಮ್ಮ ಶಿವರಾಜ, ಸುಳ್ಳ ಯಾಕೆ ಸತ್ತು ಸ್ವರ್ಗ ಕಾಣ್ತಿ? ನಮ್ಮ ಸಾವುಕಾರ ಹೇಳಿದಂಗ ಸುಮ್ ಸಹಿ ಹಾಕಿ ಜೀವ ಉಳಿಸ್ಕೋ. ಯಾಕೆ ಸಾಯ್ತಿ ಸುಳ್ಳ? ಲೇ ಶಿವ, ಸೋಮನೆ ನನ್ನ ಮಾತಿಗೆ ಒಪ್ಪಿ ಸಹಿ ಹಾಕು. ಶೆಟ್ಟಿ, ಸಹಿ ಮಾಡಿಸಿಕೋ. ಆಯ್ತು ಶಿವಣ್ಣ, ಒಂದು ಸಹಿ ಮಾಡಿಬಿಡಪ್ಪ. ಏ ಶೆಟ್ಟಿ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಮುಂಡದಿಂದ ಬೇರ್ಪಡಿಸಬೇಕಾಗುತ್ತದೆ ಮಗನೇ. ಏ ಧರ್ಮ, ಯಾರ ಮನೆಗೆ ಬಂದು ಏನು ಮಾತನಾಡುತ್ತಾರೆ ಎಂಬುದು ಎಚ್ಚರವಿರಲಿ ಮಗನೇ. ಲೇ ಪ್ರದೀಪ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಮಾತಿಗೆ ಮೊದಲು ಧರ್ಮ ಅಂದೆಲ್ಲ, ನಿನಗೆ ಯಾವುದರಿಂದ ಉತ್ತರಿಸಲಿ? ಲೇ ಸಾವುಕಾರ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಯಿಂದ ಕಟ್ಟಿದ ಈ ನಿನ್ನ ಮನೆಯಲ್ಲಿ ನಿಂತು ಮಾತನಾಡುತ್ತಿರುವೆ. ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಧರ್ಮರಾಜ್ ಬಂದೇ ಬರುತ್ತಾನೆ. ಏ ಪ್ರದೀಪ, ನಿನಗೆ ಮರ್ಯಾದೆ ಅಂತ ಹೇಳುತ್ತೇನೆ, ಬಿಟ್ಟು ಬಿಡುವ ಶಿವರಾಜನನ್ನು. ಲೇ ಧರ್ಮ, ಎಲ್ಲವಿಲ್ಲದ ನಾಲಿಗೆ ಹತ್ತು ಮೀರಿ ಹರಿಸಬೇಡ. ಹಳ್ಳಿಯಿಂದ ದಿಲ್ಲಿವರೆಗೆ ಈ ಸಾವುಕಾರನ ಹೆಸರು ಕೇಳಿದರೆ ಗಡಗಡನೆ ನಡುಗುತ್ತಿರುವಾಗ ಎಂದು ನೀನ್ಯಾವ ಲೆಕ್ಕ? ಸುಮ್ಮನೆ ಮರು ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸಾವುಕಾರ, ಹೊರಟು ಹೋಗಲು ಬಂದಿಲ್ಲ. ಸುಮ್ಮನೆ ಮರ್ಯಾದೆಯಿಂದ ಶಿವರಾಜನನ್ನು ಬಿಟ್ಟರೆ ಸರಿ. ಇರದಿದ್ದರೆ ಈ ಕಣಕ್ಕೆ ಪಣ ತೊಟ್ಟು ಕಾಲು ಕೆತ್ತಿ ಹಬ್ಬುಲಿಯಾಗಿ ಕೊಡಲಿ ಎತ್ತಿದರೆ ಮಾತೆಗೆ ನಿಮ್ಮ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ ಮಗನೇ. ಎತ್ತರ ಎತ್ತರ. ಏ ಧರ್ಮ, ನೀನು ಸಾವಿನ ದೌಡಲ್ಲಿ ಸಿಕ್ಕ ನರಪಿಳ್ಳೆ. ನೀನು ಮೊದಲು ಎತ್ತರ. ಏ ಅಣ್ಣರ ಮನೆ ಬಾಗಿಲ ಕಾಯುವ ಕುಣೆ. ನಾನು ನಿನ್ನಂತೆ ಹೇಳಿ ರಕ್ತಕ್ಕೆ ಹುಟ್ಟಿಲ್ಲ. ಇವನು ಗಂಡನೇ ಪುಂಡ, ನಿನ್ನಂತವರಿಗೆ ಮಿಂಡ. ಲೇ ಸಾವುಕಾರ, ಒಳ್ಳೆ ಮಾತಿನಿಂದ ಶಿವರಾಜನನ್ನು ಬಿಟ್ಟರೆ ಸರಿ. ಬಿಡದಿದ್ದರೆ ನಿಮ್ಮ ರಕ್ತ ಕುಡಿಯಬೇಕಾಗುತ್ತದೆ ಮಗನೇ. ಎಚ್ಚರ ಎಚ್ಚರ. ಲೇ ಧರ್ಮ, ನಾವಿಬ್ಬರು ಅಣ್ಣ ತಮ್ಮಂದಿರು. ಸುಮ್ಮನೆ ನಮ್ಮೊಳಗೆ ಅಡ್ಡಿಯಾಗಿ ಬಂದು ನಮ್ಮೊಂದಿಗೆ ವೈರತ್ವ ಕಟ್ಟಿಕೊಳ್ಳಬೇಕಾಗುತ್ತದೆ ಮಗನೇ. ಎಚ್ಚರ. ಸತ್ಯದ ಹಾದಿಯಲ್ಲಿರೋ ನಾನು, ನಿತ್ಯ ಸತ್ಯವೇ ನನ್ನ ಉಸಿರೆಂದು ನಂಬಿರುವ ನನಗೆ ನಿನ್ನಂತ 10 ಜನರು ಬಂದರೂ ಸರಿ ಅಂಜುವುದಿಲ್ಲ. ಇನ್ನು ಅನ್ಯಾಯ ಧರ್ಮದಿಂದ ಕೂಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾರೋ ಮಗನೇ, ಗಂಡಸಾಗಿ ಮುಂದಕ್ಕೆ ಬಾ. ಏ ಧರ್ಮ, ನನ್ನ ಮನೆಗೆ ಬಂದು ನನಗೆ ಎದುರಾಗಿ ನಿತ್ಯ ಯಾವ ಮಗನೇ? ಸಟ್ಟಿ ತಾರ್ಲೆ ಬಂದು ಕಣ. ಲೇ ಸಾವುಕಾರ, ಈ ನಿನ್ನ ಗುಂಡಿಗೆ ಹೆದರಿ ಹೋಗುವ ಗಂಡ ಇವನಲ್ಲ.
ಮಗನ ಗೋಂಡು. ಏನ ಅನಾಹುತ ಏನಿಲ್ವ ಸಾವ್ಕಾರ ಚಲೋ ಹೋಗ್ಲಿ ಬಿಡ್ರಿ ಇದಕ್ಕೊಂದು ಸದಸ್ಯರು ಪ್ಲಾನ್ ಮಾಡೋಣ ಕೆಳಗಿಳಿಸ್ರಿ ನಿಮ್ದು ಕೆಳಗಿಳಿಸ್ರಿ. ಆಯ್ತು ಶೆಟ್ಟಿ, ನೀ ಹೇಳಿದಂತೆ ಮಾಡೋಣ. ತಮ್ಮ ಧರ್ಮನ ನಿನಗೆ ಏನಾಗಬೇಕಾಗೈತೆ ಹೇಳಪ್ಪ. ನೀನು ಕೊಡ್ಲಿ ತೆಳಗಿಳಿಸ್ಪ. ನೀನು ಇಳಿಸ್, ನಮ್ಮ ಸಾವುಕಾರ ಇಳಿಸ್ಯಾರ, ಇನ್ಯಾಕೆ ಅವಸು ನಿತ್ತಿ. ಹಾಗಾದ್ರೆ ಮೊದಲು ಶಿವರಾಜನನ್ನು ಬಿಟ್ಟು ಬಿಡು. ಇನ್ನು ಮೇಲೆ ಶಿವರಾಜನಿಗೆ ಬರಬೇಕಾದ ಆಸ್ತಿ ಬಿಟ್ಟು ಕೊಟ್ಟರೆ ಸರಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಜೀವ ಉಳಿಯುವುದಿಲ್ಲ, ಎಚ್ಚರ. ಆಯ್ತುಪ್ಪ ಧರ್ಮನ, ಇದಕ್ಕೆ ಒಂದು ಚಲೋ ಒಳ್ಳೆ ಟೈಮ್ ನೋಡಿ ಸಹಿ ಮಾಡಿ ಬಿಟ್ಟು ಕೊಡಿಸ್ನ ಆತ್ಲೋ. ಆಯ್ತು ಶೆಟ್ಟಿ, ನಾವಿನ್ನು ಹೋಗಿ ಬರುತ್ತೇವೆ. ಲೇ ಸಾವುಕಾರ, ಇನ್ನು ನನ್ನನ್ನು ಕಟ್ಟಿ ಹಾಕಿ ಬಡಿಯಲ್ಲ. ಹ್ಯಾಪುಲಿ ಹಸಿದ ಹ್ಯಾಪುಲಿ ಅನ್ನೋ ಕೆಣಕಿದೆ. ಬರುತ್ತೇನೆ ಮಗನೇ, ಯಾಕೆ ಹೋಗಲೇ ಹೋಗು. ನನ್ನ ಮನೆಗೆ ಬಂದು ನನಗೆ ಎದುರಾಕಿಕೊಂಡೆ ಅಂದ ಬಳಿಕ ನಿನ್ನ ಪದರಾಗ ಬೆಂಕಿ ಕಟ್ಟಿಕೊಂಡಂತೆ ಸರಿ. ಎಂದಲ್ಲ ನಾಳೆ ಅದೇ ಬೆಂಕಿಯಲ್ಲಿ ನಿನ್ನ ಮನೆತನವನ್ನು ಸುಟ್ಟು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಪ್ರದೀಪ್ ಸಾವುಕಾರನೇ ಅಲ್ಲ. ಆಯ್ತು ಬರ್ರಿ ಸಾವುಕಾರ, ಇದೊಂದು ಸಲ ಹೋಗ್ಲಿ. ಇದಕ್ಕೊಂದು ಭಾರಿ ಪದ್ಧತಿ ಪ್ಲ್ಯಾನ್ ಮಾಡೋಣ್ರಿ. ಒಟ್ಟ ಏನೈತ್ರಿ ಅದನ್ನ ಪದ್ಧತಿ ಮಾಡೋಣ್ರಿ. ಈಗ ನಾವು ಒಳಗೆ ಹೋಗಿ ನಡ್ರಿ, ಒಳಗೆ ಹೇಳ್ತೀವಿ. ಆಯ್ತು ಶೆಟ್ಟಿ, ನಡ್ರಿ ಒಳಗೆ ಹೋಗೋಣ. ಚಾಮುಂಡಿ ತಾಯಿಯಾಡೆ ನಡೆದನೆ ಬಾಳೆ, ಇನ್ನೆಲ್ಲ ಜನ್ಮದಲ್ಲಿ ಹೊಟ್ಟೋದು ಇಲ್ಲದೆ ನಿಂತದು ಎಂದು ನಿಮ್ಮನೆ. ಸಿಂಹಾಯಕ್ಕೆ ಹಾಕೊಂಡ ಒಂದು ದಿವಸ ನನ್ನ ಬಿಟ್ಟ ಹೋಗುವಂಗ ಎಂಗ ತಮ್ಮನ ಹೋಗುವುದಕ್ಕಿಲ್ಲ. ಶಶಿರೇಖಾ, ನನ್ನ ಕನಸಲ್ಲೂ ನೀನೇ, ನನ್ನ ಮನಸ್ಸಲ್ಲೂ ನೀನೇ, ನನ್ನಲ್ಲೂ ನೀನೇ. ರೇಖಾ, ನಿನ್ನ ನೆನಪಾದರೆ ನನ್ನ ಕಣ್ಣಿಗೆ ನಿನ್ನ ಹೊರತು ಬೇರೆ ಏನು ಕಾಣುವುದಿಲ್ಲ. ಈ ನನ್ನ ಕಣ್ಣಲ್ಲಿ ನೀನೇ ತುಂಬಿಕೊಂಡಿರುವೆ. ಬಾ ರೇಖಾ ಬಾ, ನನ್ನ ಕೈ ಹಿಡಿದು ಹಾಡಿ ಕುಣಿಬಾರೆ, ನನ್ನ ಒಲವೆನ್ನುತ್ತಾರೆ. ಐ ಲವ್ ಯು ರೇಖಾ, ಐ ಲವ್ ಯು. ಹುಡುಗಿಗೆ ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ. ನಡೆದು ಬಾಳಗಿ ನಾವು ಬಿಸುವೆ ಮಲ್ಲಿಗೆ, ನಡೆದು ಬಾಳಗಿ ನಾವು ಬಿಸುವೆ ಮಲ್ಲಿಗೆ. ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗ
ರೇಖಾ, ಶಶಿರೇಖಾ, ಛೆ ಇದುವರೆಗೂ ನಾನು ಕಂಡಿದ್ದು ಕನಸ? ಹೌದು ರೇಖಾ, ಹೌದು, ಇದುವರೆಗೂ ನಾನು ಕಂಡಿದ್ದು ಕನಸೇ. ಅಂದು ನೀನಾಗೆ ಬಂದು ನನ್ನ ಹೃದಯ ಎಂಬ ತಿಳಿನೀರಲ್ಲಿ ಪ್ರೀತಿ ಪ್ರೇಮದ ಕಲರವ ಎಬ್ಬಿಸಿ ಹಗಲು ಗನಸು ಕಾಣು ಹಾಗೆ ಮಾಡಿದ್ಯಲ್ಲ ರೇಖಾ. ಆ ನಿನ್ನ ಪ್ರದೀಪ್ ನನಗೆ ವೈರಿ, ಬೇಡ ಎಂದರೂ ಕೇಳಲಿಲ್ಲ. ಕಾಲೇಜು ಮುಗಿಸಿ ಬರುವೆ, ಬಂದ ನಂತರ ನಾವಿಬ್ಬರು ಗುರು ಹಿರಿಯರಿಗೆ ಒಪ್ಪಿಸಿ ಮದುವೆ ಆಗೋಣ ಎಂದಿದ್ದೆ. ಒಪ್ಪದಿದ್ದರೂ ಸಹಿತ ಮದುವೆ ಆಗೋಣ ಎಂದು ದೇವರ ಸಾಕ್ಷಿಯಾಗಿ ಹೇಳಿವದೆ ರೇಖಾ. ಆ ನಿನ್ನ ಮಾತು ಕೇಳಿದಾಗಿನಿಂದ ಪ್ರತಿದಿನ ಫೋನಿನಲ್ಲಿ ಮಾತನಾಡಿದ ಜೀವ ನಿನ್ನನ್ನೇ ಕಾಣಬೇಕೆನಿಸುತ್ತಿದೆ ರೇಖಾ. ಕಾಲೇಜು ಮುಗಿಸಿ ಬೇಗನೆ ಬಾ, ಇಂತಿ ನಿನ್ನ ದಾರಿಯನ್ನೇ ಕಾಯುವೆ. ಐ ಲವ್ ಯು ರೇಖಾ, ಐ ಲವ್ ಯು. ಓ ನನ್ನ ತಾಯಿ ಲಕ್ಷ್ಮೀ ದೇವಿ, ನಿಜವಾಗಿ ನಿನ್ನ ಲೀಲೆ ದೊಡ್ಡದು ತಾಯಿ, ದೊಡ್ಡದು. ನೀನೊಲಿದರೆ ಕೊರಡು ಕೊಣರು ಹೋದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ವಿಷ ಕೂಡ ಅಮೃತವಾಗುವುದಯ್ಯ, ನೀನೊಲಿದರೆ ಕೂಡಲ ಸಂಗಮ ದೇವ ಎಂಬಂತೆ ದೇವಿ. ನೀನೊಲಿದರೆ ಒಣ ಕಟ್ಟಿಗೆ ಚಿಗರಬಹುದು, ನೀನೊಲಿದರೆ ಗೊಡ್ಡದನವು ಹೈನಾಗಬಹುದು, ನೀನೊಲಿದರೆ ವಿಷವು ಕೂಡ ಅಮೃತವಾಗಬಹುದು, ನೀನೊಲಿದರೆ ಸರ್ವ ಸಂಪತ್ತು ಸಿಗಬಹುದಂತ ಮಹಾನ್ ನೆಲೆ ತಾಯಿ ನಿನ್ನಲ್ಲಿದೆ. ಇದೇನು ಸ್ವಾಮಿ, ಯಾವುದೋ ಚಿಂತೆಯಲ್ಲಿದ್ದಂತೆ ಕಾಣುತ್ತದೆ? ಹಾಗೇನಿಲ್ಲ ಬಾರೆ ಗಂಗಾ. ಮೊನ್ನೆ ನಡೆದ ಧಾರವಾಡದ ಕೃಷಿ ಮೇಳದಲ್ಲಿ ನಮ್ಮ ಕಬ್ಬು ಪ್ರದರ್ಶನಕ್ಕಿಟ್ಟಿದ್ದೆವು. ಆಗ ಕೃಷಿ ಅಧಿಕಾರಿಗಳು ಮತ್ತು ರೈತರು ಕೂಡಿ ನಮ್ಮ ಕಬ್ಬು ಪರಿಶೀಲಿಸಿದಾಗ ನಮ್ಮ ಕಬ್ಬು ತೂಕದೊಳಗಾಗಲಿ ಸುಗರ್ದೊಳಗಾಗಲಿ ಎಲ್ಲ ರೈತರ ಕಬ್ಬಿನಕ್ಕಿಂತ ನಮ್ಮ ಕಬ್ಬು ಹೆಚ್ಚಿತ್ತು. ಅದಕ್ಕೆ ಈ ವರ್ಷದ ಉತ್ತಮ ರೈಕೆಯಲ್ಲಿ ನಾನು ಒಬ್ಬ ಕೂಡರಾಗಿದ್ದೇನೆ. ಈ ವರ್ಷ ಪ್ರಗತಿಪರ ಪ್ರಶಸ್ತಿ ಕೂಡ ನಮಗೆ ಬರ್ತದೆ ಗಂಗಾ, ನಮಗೆ ಬರ್ತದೆ. ಸ್ವಾಮಿ, ಈ ನಿಮ್ಮ ಮಾತನ್ನು ಕೇಳಿ ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ? ಹಗಲು ರಾತ್ರಿ ಏನತಿ ಈ ಭೂತಾಯಿ ಮಡಿಲಲ್ಲಿ ನಾವು ಕಷ್ಟಪಟ್ಟು ದುಡಿದು ಒಂದು ಹನಿ ಬೆವರಿನ ನೀರನ್ನು ಕೊಟ್ಟರೆ ಈ ಭೂತಾಯಿ ನಮಗೆ ಸುಖದ ಸುರಿಮಳೆಯನ್ನು ಕೊಟ್ಟಳು ಸ್ವಾಮಿ, ಸಂತೋಷದ ಸುರಿಮಳೆಯನ್ನೇ ಕೊಟ್ಟಳು. ಹೌದು ಗಂಗಾ, ಹೌದು. ಭೂತಾಯಿಯು ಜನ್ಮ ನೀಡಿದ ತಾಯಿ ಸಮಾನಂತ ಜ್ಞಾನಿ ಕೂಡ ಹೇಳ್ತಾರೆ. ತಾಯಿ ತನ್ನ ಮಕ್ಕಳಿಗೆ ಎಂದಾದರೂ ದ್ರೋಹ ಬೈಗಳಿ ಇಲ್ಲ. ಅದರಂತೆ ಭೂತಾಯಿಯಲ್ಲಿ ಮಕ್ಕಳಾದ ನಾವೆಲ್ಲ ಈ ಭೂತಾಯಿಯಲ್ಲಿ ಸಮಯಕ್ಕೆ ಸರಿಯಾಗಿ ನಂಬಿಕೆ ಇಟ್ಟು ದುಡಿದಿದ್ದೆ ಆದರೆ ನಮಗೆ ಖಂಡಿತ ಒಳ್ಳೆಯ ಫಲ ಕೊಟ್ಟೆ ಕೊಡ್ತಾಳೆ ಗಂಗಾ, ಕೊಟ್ಟೆ ಕೊಡ್ತಾಳೆ. ಸರಿ ಸರಿ, ಹೊಲದಲ್ಲಿ ಕೆಲಸ ಮಾಡಿ ನಿಮಗೆ ತುಂಬಾನೇ ಸುಸ್ತಾಗಿರ್ಬೇಕು. ಬನ್ನಿ ಊಟ ಮಾಡೋರಂತೆ. ಗಂಗಾ, ಊಟ ಮೇಲೆ ಇರಲಿ. ಇಂಥ ಸಂತೋಷದ ಸವಿಗಳಿಗೆಲ್ಲಿ ನಮ್ಮ ಬಾಳು ಹಾಲು ಜೇನಿನಂತೆ ಇರುವಾಗ ನಗು ನಗುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಡುಬಾರೆ ಒಂದು ಪ್ರೇಮದ ಗೀತೆಯನ್ನ. ಆಸೆಯಂತೆ ಆಗಲಿ. ನೀ ಕರೆದಿ
ಗಂಗಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರುವೆ. ಸರಿ, ಆದಷ್ಟು ಬೇಗ ಬಂದ್ಬಿಡ್ರಿ. ಆಯ್ತು ಗಂಗಾ, ಆಯ್ತು. ಬಸಂಟಿ, ಮನೆಯಲ್ಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಇದೇ ಒಳ್ಳೆಯ ಸಮಯ. ನೀನು ಇಲ್ಲೇ ಮರೆಯಲ್ಲಿ ನಿಂತು ಫೋಟೋ ತೆಗೆದುಕೋ, ತಿಳಿ. ಆಯ್ತು ರೀ ಸಾವ್ಕಾರ, ನಿಮ್ಮ ಕೆಲಸ ನೀವು ಒಗತ್ಯಾಂಗ ಮುಗಿಸ್ಕೊಂಡು ಬರ್ರಿ, ನಾನು ಕೆಲಸನ ಮಾಡ್ತೀನಿ ರೀ. ಸಿದ್ದರಾಜ, ಏ ಸಿದ್ದರಾಜ, ಓಹೋ, ಸಾಹುಕಾರರು. ಬನ್ನಿ ಸಾಹುಕಾರರೇ. ಅವರು ಈಗ ತಾನೇ ದೇವಸ್ಥಾನಕ್ಕೆ ಹೋದ್ರು. ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ. ಅಂದ ಹಾಗೆ ನೀವಿಲ್ಲಿಗೆ ಬರಲು ಕಾರಣ? ಗಂಗಾ, ನಾನು ಬಂದಿದ್ದೆ ಬೇರೆ, ಇಲ್ಲಿ ನಡೆಯುವುದೇ ಬೇರೆ. ನಾನು ಬಂದಿದ್ದು ಇವನಿಗೆ ಧಾರವಾಡದಲ್ಲಿ ಸಿಕ್ಕ ಪ್ರಗತಿಪರ ರೈತರ ಪ್ರಶಸ್ತಿಯನ್ನು ಇವನು ಕೇಳಿದಷ್ಟು ಹಣ ಕೊಟ್ಟು ಅವನ ಹೆಸರು ಬದಲಾಯಿಸಿ ನನ್ನ ಹೆಸರಲ್ಲಿ ಮಾಡಿಕೊಳ್ಳಬೇಕೆಂದು. ಆದರೆ ಇಲ್ಲಿ ನಡೆಯುವುದೇ ಬೇರೆ. ಹಾ ಗಂಗಾ, ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದೇ ಅವಕಾಶದಲ್ಲಿ ಹಾಡುವರೆ ಒಂದು ಪ್ರೇಮದ ಗೀತೆ. ನೀನು ಮುಂಗುಷಿ ಆಗಿರಬಹುದು ನಿಜ, ಆದ್ರೆ ನಾನೇನು ಬೇಲಿ ಮೇಲೆ ಬೆಳೆದಿರೋ ಹೂ ಅಲ್ಲ. ಈ ಹೂ ಗಂಡನ ಪಾದ ಪೂಜೆಗಿಂದ ಬೀಸಲಿರುವ ಹೂ. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಂಗಾ, ಹೊರಟು ಹೋಗಲು ಬಂದಿಲ್ಲ. ಕಟ ಸರ್ಪವಾಗಿ ಎಡೆ ಎತ್ತಿ ನಿಂತು ನಿನ್ನ ತುಟಿ ಅಂಚಿನ ಅಮೃತ ಸವಿ ಜೇನನ್ನು ಸವಿಯಲು ಬಂದಿರುವೆ. ನನ್ನ ತುಟಿ ಅಂಚಿನ ಅಮೃತವನ್ನು ಸವಿಯಲು ನೀನು ಘಟ ಸರ್ಪವಾಗಿ ಬಂದಿದ್ಯಾ, ಆದ್ರೆ ನಾನು ಮುಂಗುಸಿಯಾಗಿ ನಿನ್ನ ಹೆಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾದಿತ್ತು. ಎಚ್ಚರ. ಏ ಗಂಗಾ, ಆ ನನ್ನ ಕಾಮದ ಆಸೆಯನ್ನು ಸುಟ್ಟು ಬೂದಿ ಮಾಡಲು ಭಸ್ಮಾಸುರನ ಮರ್ದನ ಮಾಡಿದ ಶಾಂಭವಿ ಅಲ್ಲ. ನಾನು ಭಸ್ಮಾಸುರನು ಅಲ್ಲ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಅನುಭವಿಸು. ಸಾಕು, ಬಾಯಿ ಮುಚ್ಚೋ ಕಾಮದ ಕತ್ತೆ. ಈ ನಿನ್ನ ವರ್ಣನೆ ಮಾತನ್ನು ಕೇಳಿ ಈ ನನ್ನ ಪತಿವ್ರತ ಧರ್ಮವನ್ನು ಎಂದಿಗೆ ಬಿಡುವುದಿಲ್ಲ. ಪತಿರುತ್ತೆ. ಏ ಗಂಗಾ, ಸುಮ್ಮನೆ ಒಲೆದು ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಕರೆದುಕೋ. ಒಲಿದ ಬಂದ ಮಹಾಲಕ್ಷ್ಮಿ? ಎಲ್ಲೋ ಶ್ರೀಮಂತ, ನೀನು ತೋರಿಸ ನಿನ್ನ ಶ್ರೀಮಂತಿಕೆ ನನ್ನ ಗಂಡ ಮೆಟ್ಟು ಬಿಟ್ಟು ಹೊರಕ ಚಪ್ಪಲಿ ಸಮಾನ. ಇದೆಲ್ಲ ತಿಳಿಯದಿ ನೀನು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ, ಆದ್ರೆ ಈ ಗರುತಿಯ ರೋಷದಲ್ಲಿ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ. ಎಚ್ಚರ ಹೇಳು ಹುಚ್ಚು ಎಣ್ಣೆ. ಈ ನಿನ್ನ ಬಿರುಸು ನುಡುಗಳನ್ನು ಕೇಳಿ ಹೊರಟು ಹೋಗಲು ನಾನೇನು ಚಂಡನಲ್ಲ. ಇವನು ಗಂಡದೆಯ ಪೊಂಡ ಪುರುಷ. ಗಂಗಾ, ಏನು ನಿನ್ನ ಅಂದ ಚಂದ. ಮುಂಜಾನೆ ಸಮಯದಲ್ಲಿ ಎಣ್ಣೆ ಹಚ್ಚಿ ತಲೆ ಬಾಚುತ್ತಿರುವಾಗ ಕರಿ ಚಾವದಂತೆ ತೂಗುವ ನಿನ್ನ ಕೇಶ ರಾಶಿಗಳು, ಯೌವನದ ಸಿರಿ ಹೊತ್ತು ತೋರುವ ನಿನ್ನ ಮುಖವು, ಸೇಬು ಹಣ್ಣಿನಂತೆ ರಸವತ್ತಾಗಿ ತುಂಬು ತುಳುಕುವ ನಿನ್ನ ಗಲ್ಲ, ಪುಷ್ಪಗಳು ಬೆಟ್ಟದಂತೆ ಬೆಳೆದು ನಿಂತಿರುವ ಆ ನಿನ್ನ ಕುಚಗಳನ್ನು ಮನ ತುಂಬಿ ಮರ್ತಿಸಬೇಕೆಂದು ಬಂದಿರುವೆ. ಎಲ್ಲ ಶ್ರೀಮಂತ, ಆ ನಿನ್ನ ಶ್ರೀಮಂತಿಕೆಯನ್ನು ಒಬ್ಬ ಸೂಳೆ ಕೂಡ ಗಳಿಸುತ್ತಾಳೆ. ನಿನ್ನ ಶ್ರೀಮಂತಿಕೆಗೆ ಆಸೆ ಪಟ್ಟು ನಿನ್ನಂತ ಶ್ರೀಮಂತನ ಸೂಳೆಯಾಗಿ 100 ವರ್ಷ ಬದುಕುವುದಕ್ಕಿಂತ ನನ್ನ ಗಂಡನಿಗೆ ಮೀಸಲಾಗಿದ್ದು ಗರತಿಯಾಗಿ ಗಂಜಿ ಕುಡಿಯುವುದಿಲ್ಲೇಸು. ಏ ಗಂಗಾ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಶೀಲ ಎಂಬ ಪಂಚಾಮೃತದ ಊಟ. ಅದನ್ನು ಬಡಿಸಬಾರೇ ನನ್ನ ಒಂದೇ ಹೆಜ್ಜೆ ಮುಂದೆ ಇಟ್ಟು ಮುಟ್ಟಲು ಬಂದಿದ್ದೆ, ಆದ್ರೆ ಕಾಲಲ್ಲಿರೋ ಮೆಟ್ಟಿನಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ನೋಡು, ಇದೆಲ್ಲ ತಿಳಿಯದೆ ನನ್ನ ಶೀಲದ ಊಟವನ್ನು ಉಣ್ಣಲು ಬಂದಿದ್ದೆ, ಆದ್ರೆ ನಿನ್ನನ್ನು ಎದ್ದು ಬಂದು ಎದೆಗೆ ಒತ್ತು ನೀಡುತ್ತಾರೆ.
ಈ ಸಮಾಜದ ವೀರ ನಾರಿಯರು. ಈ ಸಮಾಜದ ನಾರ್ಯರೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ದೇವರೆಂಬುದು ಅರಿತು ಗಂಡನನ್ನು ಕೆಲಸಕ್ಕೆ ಕಳಿಸಿ ಮೆಂಡನನ್ನು ಮನೆಯಲ್ಲಿ ಕರೆದುಕೊಂಡು ಬೀಳುವ ಹೆಣ್ಣುಗಳೆಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ. ಇನ್ನು ಮನಸಾರೆ ಮೆಚ್ಚಿದ ಗೆಳೆಯನಿಗೆ ಬೆಟ್ಟದಂತ ವೇದಾಂತ ಹೇಳಿ ಅವನಿಲ್ಲದ ಸಮಯ ಸಾಧಿಸಿ ಇನ್ನೊಬ್ಬರಿಗೆ ಸೆರಗು ಹಾಸಿ ಆದರದ ಹೊರೆ ಹೊತ್ತು ಮೂರ್ತಿಗೊಂದು ಕೀರ್ತಿಗೆ ಮತ್ತೊಂದು ಮಾಡುವ ಹೊಲಸು ಆದರದ ಸೂಳೆ ಜಾತಿಗೆ ಸೇರಿದ ಹೆಣ್ಣುಗಳೆಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ. ಈ ಸಮಾಜದಲ್ಲಿ ಇನ್ನು ಹೆಣ್ಣುಗಳು ಹೇಗಿದ್ದಾರೆ ಗೊತ್ತೇ? ಇನ್ಸ್ಟಾದಲ್ಲೊಬ್ಬ, ವಾಟ್ಸಪ್ದಲ್ಲೊಬ್ಬ, ಕಾಲೇಜಲ್ಲೊಬ್ಬ, ಊರಲ್ಲೊಬ್ಬ ಹಾಗಂತ ಇಟ್ಟುಕೊಂಡು ಮಜಾ ಮಾಡುವ ಹೆಣ್ಣುಗಳಿಟ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ. ಸಾಕಾ ಗಂಗಾ ಇನ್ನು ಹೇಳಲಿ? ನಿನ್ನ ತಾಯಿ ಕೂಡ 10 ಜನರಿಗೆ ಸೆರಗ ಹಾಸಿ ನಿನ್ನನ್ನು ಹೆತ್ತಿರಬೇಕು. ಅದಕ್ಕಾಗಿ ಈ ಸಮಾಜದ ನಾರಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿರುವೆ. ಏ ಗಂಗೆ, ಅಲ್ಲಷ್ಟೇ ಪವಿತ್ರವಾಗಿರೋ ನನ್ನ ತಾಯಿಯನ್ನು ಮೆಂಡರಿಗೆ ಹೋಲಿಸಿ ಮಾತನಾಡಿದೆಯಾ? ಮುಗಿಯಿತು ನಿನ್ನ ಶೀಲದ ಚರಿತ್ರೆ. ನಾನೇನೇ ಹೇಳಿದ್ರು ಕೂಡ ಇವನು ನನ್ನ ಮಾತನ್ನು ಕೇಳುವಂತಿಲ್ಲ. ಇವನು ಹೇಳಿದಂತೆ ನಟನೆ ಮಾಡಿ ಆಮೇಲೆ ಇವನಿಗೊಂದು ಗತಿ ಕಾಣಿಸ್ಲೇಬೇಕು. ಹಾ ಆಯ್ತು ಶ್ರೀಮಂತ್ರೆ, ನೀವು ಹೇಳಿದಂತೆ ಕೇಳ್ತೀನಿ. ಹಾ, ಇದೇ ಸಂತೋಷದಲ್ಲಿ ಹಾಡುವಾರೆ ಒಂದು ಪ್ರೇಮದ ಗೀತೆ. ಮಾನಸ ಲೋಕದ ಪ್ರೇಮ ಕಣ್ಣಿ ಮಾನಸ ಲೋಕದ ಪ್ರೇಮ ಕಣ್ಣಿ ಮಧು ಮುದವನೌ ನೀಡುವ ಬಳಿಬಾ
ಸಾಹುಕಾರ, ನಿನಗೆ ಪಂಚಾಮೃತದ ಊಟ ಬೇಕೇನೋ? ಹಾಗಿದ್ರೆ ಬಾರೋ ಗಂಡ ಸಾಗಿ ಮುಂದಕ್ಕೆ. ಗಂಗಾ, ಕೊನೆಗೂ ನಿನ್ನ ನರಿ ಬುದ್ಧಿ ತೋರಿಸಿಬಿಟ್ಟೆಯಾ? ಇದೊಂದು ಸಾರಿ ನನ್ನನ್ನು ಬಿಟ್ಟು ಬಿಡು, ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ. ಓಹೋ, ಬಿಟ್ಟು ಬಿಡ್ಬೇಕಾ? ಬಿಡ್ತೀನಿ. ಆದ್ರೆ ನಿನ್ನ ಬಿಸಿ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕವಾದಾಗ ಮಾತ್ರ ಬಿಡುವೆ. ಹೌದಾ? ಈ ಭೂತಾಯಿಗೆ ನನ್ನ ಬಿಸಿ ರಕ್ತದ ಅಭಿಷೇಕವೇ? ಹೌದು, ಅದು ನಿನ್ನ ಬಿಸಿ ರಕ್ತದಿಂದಾನೇ. ಇಲ್ಲೇನ್ ನೋಡ್ತೀಯ? ಅಲ್ಲಿ ನೋಡು. ಕೈಯಲ್ಲಿ ಬಳೆ ತೊಟ್ಟಿರುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಹೆಣ್ಣು ಮೀಸೆ ಹೊತ್ತು ತಿರುಗುವ ಗಂಡಸು ನಾನು, ನನಗೆಷ್ಟು ಸೊಕ್ಕಿರಬಾರದು. ಗಂಗಾ, ನೆನೆಸಿಕೋ ನಿನ್ನ ತಾಯಿಯನ್ನು. ಸಾಹುಕಾರ, ನನ್ನ ಹುಲಿ ಅಂತ ಮೈದುನ ಏನಾದ್ರೂ ಇಲ್ಲಿಗೆ ಬಂದ್ರೆ ನನ್ನ ಹಸಿದ ಹರ್ಕೊಂಡು ತಿಂತಾನ. ಅವನು ಬರೋದ್ರೊಳಗೆ ಹೊರಟು ಹೋಗೋ ಇಲ್ಲಿಂದ. ಆ ನಿನ್ನ ಮೈದು ನನಗೆ ಒಂದು ಗತಿ ತೋರಿಸಿರುವೆ. ಗಂಗಾ, ನಾನು ಹೋಗುವುದು ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟಲ್ಲ, ನಿನ್ನನ್ನು ಮುಗಿಸೇ ಹೋಗುವೆ. ನೆನೆಸಿಕೋ ನಿನ್ನ ತಾಯಿ. ಪಾಪಿ, ಕೊನೆಗೆ ನಿನ್ನ ಹಠವನ್ನು ಸಾಧಿಸಿಬಿಟ್ಟಿಯಲ್ಲೋ. ಅಂತೂ ಈ ಪ್ರದೀಪ್ ಸಾಹುಕಾರನ ಕಾರ್ಯ ಮುಗಿಯಿತು. ಇದೇ ಕೇಸನ್ನು ದರ್ಮ್ಯಾನ ಮೇಲೆ ಹಾಕಿ ಬರುವೆ, PSI ಯನ್ನು ಕಳಿಸುವೆ ಅರೆಸ್ಟ್ ಮಾಡಲು. ಅತ್ಯಮ್ಮ, ಯಾಕಮ್ಮ, ಏನಾಗಿದೆ? ಅತ್ಯಮ್ಮ, ಅತ್ಯಮ್ಮ, ಯಾರಮ್ಮ ನನಗೆ ಇಂಥ ಪರಿಸ್ಥಿತಿ ತಂದವರು? ಅತ್ಯಮ್ಮ, ಹುಲಿ ಅಂತ ಈ ನಿನ್ನ ಮೈದುನ ಇದ್ದರು ನಿನಗೆ ಅಂತ ಪರಿಸ್ಥಿತಿ ಬಂತಲ್ಲಮ್ಮ, ಎಂತ ಪರಿಸ್ಥಿತಿ ಬಂತು? ಅತ್ಯಮ್ಮ, ಅತ್ಯಮ್ಮ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಕೈ ತುತ್ತು ತಿನಿಸಿದ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ಹೇಗೆ ನೋಡಮ್ಮ? ನಾನು ಹೇಗೆ ನೋಡಿ? ಅತ್ಯಮ್ಮ, ಯಾರ ಮನೆಗೆ ಇಂಥ ಪರಿಸ್ಥಿತಿ ತಂದವರು? ಧರ್ಮ, ಧರ್ಮ, ಇನ್ಮೇಲೆ ನಾನು ಬದುಕೋದಿಲ್ಲ. ಧರ್ಮ, ನಾನು ಬದುಕೋದಿಲ್ಲ. ಆದ್ರೆ ನೀನು ಹುಲಿಯಂತೆ ನನ್ನಂತ ಹೆಣ್ಣು ಮಕ್ಕಳ ಸಿಂಧೂರವನ್ನು ಉಳಿಸೋ ಸರದಾರ ನೀನು ಆಗ್ಬೇಕು. ಧರ್ಮ, ಇದಕ್ಕೆಲ್ಲ ಇದಕ್ಕೆಲ್ಲ ನಾನೆಲ್ಲದ ಸಮಯ ಸಾಧಿಸಿ ವಂಚು ಹಾಕಿದ್ಯಾ ಮಗನೇ? ಬರುವೆ ನಿನಗೂ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಸರಿ, ನಿನ್ನ ಹೊರ ತಂದು ನಿನ್ನ ರುಂಡ ಚಂಡಾಡಿ ನನ್ನ ಅತ್ತಿಗೆ ಅಪ್ಪಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ.
ಇಲ್ಲ ಸರ್, ಇಲ್ಲ, ಈ ಕೊಲೆ ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ. ಏನು ನೀ ಮಾಡಿದೆ, ಇನ್ಯಾವ ಮಾಡ್ತಾನೆ? ಏನು ನಿನ್ನ ಕೈಲಿ ಚಾಕು ಹಾಗೆ ಇದೆ, ಇದಕ್ಕೆ ಇನ್ನು ಯಾವ ಸಾಕ್ಷಿ ಬೇಕು? ಅರೆಸ್ಟ್ ಮಾಡಿ ಕೈ ಬೇಡಿ ಹಾಕು. ಧರ್ಮರಾಜ್, ಯಾಕೆ ಬೇಕಪ್ಪ ಇಂಥ ಕೆಲಸ? ಧರ್ಮ, ಏನಪ್ಪ ಇದೆಲ್ಲ? ಗಂಗಾ, 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 ಏನಾಗಿ ಹೋಯ್ತು ಗಂಗಾ ನಿನ್ನ ಬದುಕು? ನಾನಿದ್ದರೂ ನಿನ್ನ ಪಾಲಿಗೆ ಸತ್ತಂತಾಯ್ತು ಗಂಗಾ. ಧರ್ಮ, ಯಾರಪ್ಪ ನನ್ನ ಗಂಗಾನ ಕೊಲೆ ಮಾಡಿದ್ದು? ಅಣ್ಣ, ಅಣ್ಣ, ನೀಚ ಪ್ರದೀಪ, ಅಣ್ಣ, ನೀಚ ಪ್ರದೀಪ. ನೋಡಿ ಸಿದ್ದರಾಜ್, ನಿಮ್ಮ ಹೆಂಡತಿ ಕೊಲೆ ಇವನೇ ಮಾಡಿದ್ದಾನೆ. ಇನ್ನೂ ಅವನ ಕೈಲಿ ಚಾಕು ಹಾಗೆ ಇದೆ, ಇದಕ್ಕೆ ಇನ್ನೇ ಬೇಕು? ಇಲ್ಲ ಸರ್, ಇಲ್ಲ. ನನ್ನ ತಮ್ಮ ಅಂತವನಲ್ಲ ಸಾಹೇಬರೇ. ಇದರಲ್ಲಿ ಏನೋ ಮೋಸವಿದೆ, ದಯವಿಟ್ಟು ನನ್ನ ತಮ್ಮನನ್ನು ಬಿಟ್ಟು ಬಿಡು. ನೋಡಿ ಸಿದ್ದರಾಜ್, ಸಾಕ್ಷಿ ಸಮೇತ ಸಿಕ್ಕಿದ ಮೇಲೆ ಬಿಡಲು ಬರೋದಿಲ್ಲ. ನೀವು ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡ್ರಿ. ಪೇಸೆ ಅರೆಸ್ಟ್ ಮಾಡಿ ಕೈ ಬೇಡಿ ಹಾಕು. ಎಸ್ ಸರ್. ಅಣ್ಣ, ಅಣ್ಣ, ನಾನು ನಿರಪರಾಧಿ ಅಣ್ಣ, ನಾನು ನಿರಪರಾಧಿ. ತಮ್ಮ, ನೀ ಎಂತವನನ್ನೋದು ನನಗೆ ಗೊತ್ತಪ್ಪ, ಗೊತ್ತು. ಆಗ ಈ ಕಾನೂನಕ್ಕೆ ಏನು ಗೊತ್ತಪ್ಪ? ಈ ಕಾನೂನಿನ ದೃಷ್ಟಿಯಲ್ಲಿ ನೀನು ಅಪರಾಧಿಯಪ್ಪ, ಅಪರಾಧಿ. ನೋಡಿ ಬೇಸೆ, ನಡೆಯ ಕರೆಕೊಂಡು ನೀವು ಸ್ಟೇಷನ್ ಬಂದಿರಿ. ಏ ಬಾರ ಹೋಗೋಣ. ಬ್ರಹ್ಮ ಬರೆದ ಹಾಡಿಯಲ್ಲಿ ಸತ್ಯ ಏನಿದೆ, ಸುಖ ದುಃಖ ಎರಡು ಗಂಗಾ, ಏ ಗಂಗಾ, ನಾನು ಯಾವ ತಪ್ಪು ಮಾಡಿನೆಂದು ನನಗೆ ಇಂಥ ಶಿಕ್ಷೆ ಗಂಗಾ? ನಾನಿನ್ನು ಬದುಕಲಾರೆ ಗಂಗಾ, ಬದುಕಲಾರೆ. ಗಂಗಾ, ನಾನು ನಿನ್ನ ಗೂಡಿ ಬರುವುದು ಕರೆದುಕೋ ಗಂಗಾ. ಬೇಡ, ನಾನು ಸಾಯುವುದು ಬೇಡ. ಈ ಕೊಲೆಯನ್ನು ಸೋಸಿ ನೋಡಿ ಯಾರು ಮಾಡಿದರೆಂದು
ಪತ್ತೆ ಹಚ್ಚಿ ಅವರ ರುಂಡ ಮುಂಡದಿಂದ ತುಂಡರಿಸಲೇಬೇಕು. ಅವಾಗ ನನ್ನ ಗಂಗಾಗೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮೊದಲು ನನ್ನ ಗಂಗಾಳ ಅಂತ ಕ್ರಿಯೆ ಮಾಡುವೆ. ಬರೆದ ಹಣಿಯಲ್ಲಿ ಸತ್ಯಾಯಿನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬರೆದ ಹಣಿಯಲ್ಲಿ ಸತ್ಯಾಯಿನಿದೆ, ಸುಖ ದುಃಖ ಎರಡು